ಸನ್ಮಾನ್ಯ ಬಾಲಣ್ಣವರ ಆಸೆ ಸುಮಾರು 35 ವರ್ಷದ ಆಸೆ. ಅವರ ತಂದೆಯವರು ಪಾಪ ಸಚಿವರಾಗಿ ತಾಲೂಕಿಗೆ ಬಂದು ವಾಪಸ್ಸು ಹೋಗೋದ್ರೊಳಗೆ ರಾಮಕೃಷ್ಣ ಹೆಗಡೆಯವ್ರ ಸರ್ಕಾರ ವಿಸರ್ಜನೆ ಆಗಿತ್ತು. ಅವತ್ತಿಂದ ಒಂದು ಕನಸಿತ್ತು, ನಮ್ಮ ತಂದೆಯವ್ರಿಗೆ ಈ ಸಾರಿ ಹಿಂಗಾಯಿತು, ನಾವೇನಾದರೂ ಒಂದು ಗುರಿ ಮುಟ್ಟಬೇಕು ಅನ್ನೋದೊಂದು ಕನಸಿತ್ತು ಸನ್ಮಾನ್ಯ ಬಾಲಕೃಷ್ಣ ಅವ್ರಿಗೆ. ಅದು ಈಡೇರಿದೆ. ಈಡೇರಿದಂಥ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಾವು ರಾಜಕಾರಣ ಬೇರೆ, ಪಕ್ಷ ಬೆರೆಸೋದು ಬೇರೆ. ಅವರು ಮೂಲತಃ ಪ್ರಾರಂಭ ಮಾಡಿದ್ದೆ ಬಿ ಜೆ ಪಿಯಿಂದ. ಅದು ಬಿ ಜೆ ಪಿಯಲ್ಲೇ ಕಂಟಿನ್ಯೂ ಆಗಿದ್ದು. ಈ ವರ್ಷ ಏನು ಮಂತ್ರಿ ಆಯ್ತಿರಲಿಲ್ಲ, ಹಿಂದೆನೇ ಯಾವಾಗಲೂ ಆಗ್ತಾಯಿದ್ರು ಅವರು ಸೀನಿಯಾರಿಟಿಲಿ. ಆದರೂ ಪರವಾಗಿಲ್ಲ, ತಡವಾಗಾದರೂ ಸಹಿತ ಬಾಲಣ್ಣವ್ರಿಗೆ ಪೌರಾಡಳಿತ ಸಚಿವರು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯವರೇ, ಇಬ್ಬರೂ ನಮ್ಮ ಜಿಲ್ಲೆಯವರೇ, ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ. ಮುಖ್ಯಮಂತ್ರಿಗಳಿಗೆ ಮತ್ತು ಬಾಲಣ್ಣವ್ರಿಗೆ ಇಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಜಿಲ್ಲೆ ಮತ್ತು ಈ ತಾಲೂಕು ಘನತೆಯನ್ನು ಎತ್ತಿಡಿತಾರೆ ಅಂತ ಭಾವನೆ ನಂದಾಗಿದೆ. ಆ ಎತ್ತಿಡಿಯುವಂಥ ಕೆಲಸ ಇಡೀ ರಾಜ್ಯಕ್ಕಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಿಮ್ಮೆಲ್ಲ ಸಹಕಾರ ಇದೆಯಾ ಸರ್? ಅಭಿವೃದ್ಧಿ ವಿಚಾರವಾಗಿ ಸಹಕಾರ ಇದೆಯಾ? ಖಂಡಿತ. ಕೆಲವು ಅಡೆತಡೆಗಳು ಆಗ್ತಾ ಇದೆ ಅಂತ ಆರೋಪಗಳಿದೆ. ಅವ್ರಿಗೆ ಆಸೆ ಇದೆ. ನಾನು ಗೆದ್ದಾಗೆಲ್ಲ ವಿರೋಧ ಪಕ್ಷದಲ್ಲಿದ್ದೀನಿ, ನಾನು ತಾಲೂಕಿಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ನಾನು ಗೆದ್ದರೆ ತಾಲೂಕಿನ ಚಿತ್ರಣನೇ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಂಥ ದಿನವೂ ನಾನು ನೋಡಿದ್ದೀನಿ, ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಇವತ್ತು ಗೆದ್ದಿದ್ದಾರೆ, 3 ವರ್ಷ ಸರ್ಕಾರ ಬಂದಿದೆ, ಈಗ ಅವ್ರು ಮಂತ್ರಿ ಆಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ, ಅಧಿಕಾರ ಕೊಟ್ಟಂಥ ಜನಕ್ಕೆ ನಾವು ಋಣ ತೀರಿಸ್ಬೇಕು, ತಾಲೂಕಿನ ಜನತೆಗೆ ಋಣಿಯಾಗಿರಬೇಕು. ಆ ಋಣಿಯಾಗುವಂಥ ಕೆಲಸವನ್ನು ಮಾಡಿದ್ರೆ ಅವರು ಶಾಶ್ವತವಾಗಿ ನಮ್ಮ ತಾಲೂಕಿನ ಜನತೆಯ ಹೃದಯದಲ್ಲಿ ಇರ್ತಾರೆ. ಅದೇ ಒಂದು ಉದಾಹರಣೆ, ಸನ್ಮಾನ್ಯ ಎ ಮಂಜು ಅವರು ಗಾರ್ಮೆಂಟ್ಸ್ ತೆರಿತೀನಿ ಅಂತಕ್ಕಂಥ ಮಾತನ್ನು ಹೇಳಿದಂಥ ಮಾತನ್ನು ನೆನಪು ಮಾಡ್ತಾ, ಇವತ್ತು ಸರ್ಕಾರ ಇದೆ, ಮಂತ್ರಿನೂ ಇದ್ದೀರಿ, ನಮ್ಮ ಮಹಿಳೆಯರು ಇವತ್ತು ಬೆಂಗಳೂರಿಗೆ, ತುಮಕೂರಿಗೆ, ಈ ಕಡೆ ಎಲ್ಲ ಹೊರಗಡೆಗೆ ಕೆಲಸಕ್ಕೆ ಹೋಗ್ತಾಯಿದ್ದಾರೆ. ಆದಷ್ಟು ಬೇಗ ಉದ್ಯೋಗವನ್ನು ಸೃಷ್ಟಿ ಮಾಡಿ, ನಿಮ್ಗೆ ಅಧಿಕಾರ ಇದೆ. ಈ ಮಾಗಡಿ ಪಟ್ಟಣ ಪಂಚಾಯತಿನ ನಗರಸಭೆ ಅಪ್ಗ್ರೇಡ್ ಮಾಡಿ ಒಂದು ಹೆಸರು ಶಾಶ್ವತಗೊಳಿತದೆ. ಕುದೂರನ್ನ ಪಟ್ಟಣ ಪಂಚಾಯತಿ ಮಾಡಿ, ಹಿರಿಯರು ಸಿಂಗರಿಗೌಡ್ರ ಹೆಸರು ಇಡ್ತಿರೋ, ಬೆಡ್ಸಾಮ್ಗೌಡ್ರ ಹೆಸರು ಇಡ್ತಿರೋ ನನಗೆ ಗೊತ್ತಿಲ್ಲ, ಶಾಶ್ವತಗೆ ತಾಲೂಕಿನ ಹಿರಿಯರನ್ನ ಹೆಸರು ಇಡಿಸುವಂಥ ಕೆಲಸಕ್ಕೆ ನೀವು ಮಾಡಿ, ನಾವು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ಇವತ್ತು ಕಾಮಗಾರಿ ಕೆಲವರು ಮಂದಗತಿಯಲ್ಲಿ ನಡೀತಾ ಇದೆ. ಆ ವೇಗವಾಗಿ ನಿಮಗೆ ಅಧಿಕಾರ ಇದೆ. ಇವತ್ತು ಎಲ್ಲ ಅಧಿಕಾರಿಗಳು ನೀವು ಹೋಗಿ ಕರೆದರೆ ನೀವು ಹೋಗಿ ಹುಡ್ಕೊಂಡು ಹೋಗ್ಬೇಕಾಯ್ತು. ಇವತ್ತು ನೀವು ಕರೆದ್ರೆ ಎಲ್ಲರೂ ಬರುವಂಥ ಎಲ್ಲ ಅಧಿಕಾರಿಗಳು ಬರ್ತಾರೆ. ಬಂದಂಥ ಸಂದರ್ಭ ಕೂಡಲೇ ವೇಗವಾಗಿ ಹೈವೇನ, ಎಕ್ಸ್ಪ್ರೆಸ್ ಹೈವೇನ ಬೇಗ ಮುಗ್ಸೋಕ್ಕೆ ನೋಡಿ. ಆಮೇಲೆ ಎಲ್ಲೋ ಒಂದು ಕಡೆ ಅಧಿಕಾರ ಇದೆ ಅಂಥೇಳಿ ಯಾವುದೇ ಹಳೆ ದ್ವೇಷದ ರಾಜಕಾರಣ ಮಾಡೋದನ್ನ ಬಿಟ್ಟು ಸೌಜನ್ಯದಿಂದ, ವಿಶ್ವಾಸದಿಂದ, ಜನದ ಪ್ರೀತಿ ವಿಶ್ವಾಸ ಉಳಿಸೋ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆಂದರೆ ಕಳೆದ ಸಾರಿ ಆದಂಥ ಕೆಲಸ ಈ ಸಾರಿ ಆಗಬಾರ್ದು. ಕೆಲಸ ಸಾರಿ ಆದಂಥ ಅವಧಿಲಾದಂಥ ನಡವಳಿಕೆ ಈ ಅಧಿಕಾರ ಇದೆ ಅಂತ ಸ್ವಲ್ಪ ಎಲ್ಲೋ ಒಂಥರ ಕೂಗು ಬರ್ತಾಯಿದೆ. ಆ ಕೂಗು ಮತ್ತೆ ಮರುಕಳಿಸ್ಬಾರ್ದು ಅನ್ನೋದೇ ನಮ್ಮ ಒಂದು ಅಭಿಲಾಷೆ. ನಿಮ್ಮ ಅಭಿವೃದ್ಧಿಗೆ, ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ, ರೈತರಿಗೆ ಮತ್ತು ಗ್ರಾಮೀಣ ಪ್ರದೇಶದ ನಮ್ಮ ಹೆಣ್ಣುಮಕ್ಕಳಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿಗೆ ನೀವೇನು ಕ್ರಮ ಕೈಗೊಳ್ತಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ.